ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರುದ್ದ ಡಾಕುಳಿಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಶಿಲ್ಪಾ ಶರ್ಮಾ ಅಧಿಕಾರ ಸ್ವೀಕಾರ. ಹೂಗುಚ್ಛ ನೀಡಿ ಸ್ವಾಗತಿಸಿದ ವರ್ಗಾವಣೆಗೊಂಡ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ. ಜಿಲ್ಲೆಯ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು ಹಾಗೂ ಜನಸಾಮಾನ್ಯರು ಸಹಕರಿಸಬೇಕು. ಡಿಸಿ ಶಿಲ್ಪಾ ಶರ್ಮಾ. ಬೀದರ್ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರ ಬದುಕು ಬರಹ ಕುರಿತು ರಾಷ್ಟ್ರೀಯ ವಿಚಾರ ಸಂಕಿರಣ. ಹೆಬ್ಬಾಳೆಯವರು ಅವರೊಬ್ಬ ಸಾಂಸ್ಕೃತಿಕ ರಾಯಭಾರಿ, ಜನಪದ ವಿದ್ವಾಂಸರಾಗಿದ್ದಾರೆ. ಗವಿಸಿದ್ದಪ್ಪ ಪಾಟೀಲ್ ಹೇಳಿಕೆ. ಜುಲೈ 20ರಿಂದ ಚಿತ್ರದುರ್ಗದಲ್ಲಿ 3 ದಿವಸಗಳ ಕಾಲ ಪೂಜ್ಯ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ 25ನೇ ವರ್ಷದ ದೀಕ್ಷಾರಹಿತ ಮಹೋತ್ಸವ, ಭೋವಿ ಸಮಾಜದ ಜನೋತ್ಸವ ಹಾಗೂ ಆಗುಹೋಗುಗಳ ಕುರಿತು ಚರ್ಚೆ ನಡೆಯಲಿದೆ. ಶ್ರೀಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ. ಇಂದಿನ ವಾರ್ತೆಗಳ ಮೇಲೆ ಒಂದಿಷ್ಟು ಬೆಳಕನ್ನು ಚೆಲ್ಕೊಂಡು ಬರೋಣ. ವಾರ್ತೆಗಳ ವಿವರಗಳನ್ನು ನಾವು ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಗಳಾಗಿ ಶಿಲ್ಪಾ ಶರ್ಮಾ ಅವರು ಶುಕ್ರವಾರ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಅವರು ನೂತನ ಜಿಲ್ಲಾಧಿಕಾರಿಗಳಿಗೆ ಹೂಗುಚ್ಛವನ್ನು ನೀಡಿ ಗೋವಿಂದ ರೆಡ್ಡಿ ಅವರು ಬರಮಾಡಿಕೊಂಡರು. ಶಿಲ್ಪಾ ಶರ್ಮಾ ಇಂದು ಕರ್ನಾಟಕದ ಒಂದು ಕ್ಯಾಡರ್ 2015ರ IAS ಬ್ಯಾಚ್ನ ಅಧಿಕಾರಿಯಾದ ಇವರು ಮೂಲತಃ ಒಂದು ಹಿಮಾಚಲ ಪ್ರದೇಶದವರಾಗಿದ್ದಾರೆ. 2018ರಲ್ಲಿ ಇವರು ರಾಯಚೂರು ಜಿಲ್ಲೆಯಲ್ಲಿ ಸಹಾಯಕ ಆಯುಕ್ತರಾಗಿ ಕರ್ತವ್ಯವನ್ನು ನಿರ್ವಹಿಸಿ ನಂತರ ಯಾದಗಿರಿ ಜಿಲ್ಲಾ ಪಂಚಾಯತ್ ಮುಖ್ಯ ಒಂದು ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಒಂದು ನಿರ್ದೇಶಕರಾಗಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಆಯುಕ್ತರಾಗಿ ಮತ್ತು ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಬೆಂಗಳೂರಿನಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿಯೂ ಕೂಡ ಅಚ್ಚುಕಟ್ಟಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಕೀರ್ತಿ ಅವರಿಗಿದೆ. ಬೀದರ್ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಗಳಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮಾತನಾಡುತ್ತಾ ಶಿಲ್ಪಾ ಶರ್ಮಾ ಅವರು ಇಂದು ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ್ದೇನೆ. ನಾನು ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ. ಜಿಲ್ಲೆಯ ಅಭಿವೃದ್ಧಿ ಒತ್ತು ನೀಡಲಾಗುವುದು, ಅಂದರೆ ಜಿಲ್ಲೆಯ ಅಭಿವೃದ್ಧಿಗಾಗಿ ಸಾಕಷ್ಟು ಸಮಯವನ್ನು ಕೊಡ್ತೇನೆ, ಅದಕ್ಕೆ ಒತ್ತು ನೀಡ್ತೇನೆ. ಇದಕ್ಕೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸಹಕಾರವನ್ನು ನೀಡಬೇಕು. ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳು ನಮ್ಮೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು DC ಶಿಲ್ಪಾ ಶರ್ಮಾ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ವಿವಿಧ ಜನಪರ ಸಂಘಟನೆಗಳ ಜನಪ್ರತಿನಿಧಿಗಳು, ಸಾರ್ವಜನಿಕರು ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಕಚೇರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ನೂತನ ಜಿಲ್ಲಾಧಿಕಾರಿಗಳಿಗೆ ಹೂಗುಚ್ಛವನ್ನು ನೀಡಿ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್, ಬೀದರ್ ಸಹಾಯಕ ಆಯುಕ್ತರಾದ ಲವೀಶ್ ಓರ್ಡಿಯಾ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿ ಕಚೇರಿಯ ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇವತ್ತು ನಾನು ಶಿಲ್ಪಾ ಶರ್ಮಾ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಚಾರ್ಜ್ ತಗೊಂಡಿದ್ದೀನಿ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಅಂತ ನನ್ನ ಮೇನ್ ಗುರಿ ಇರ್ತದೆ. ಎಲ್ರಿಗೂ ಪೊಲಿಟಿಕಲ್ ರಿಪ್ರೆಸೆಂಟೇಟಿವ್ಸ್, ಲೋಕಲ್ ಜನರಿಗೂ ಮತ್ತು ಎಲ್ರಿಗೂ ನಂದು ವಿನಂತಿ ಇದೆ, ಎಲ್ಲರೂ ಸಹಕರಿಸಬೇಕು. ನಾವು ಏನು ಡೆವಲಪ್ಮೆಂಟ್ ಕೆಲಸ ಮಾಡ್ತೀವಿ ಅದರಲ್ಲಿ ಎಲ್ಲರೂ ಸಹಕರಿಸಬೇಕು ಅಧಿಕಾರಿಗಳ ಜೊತೆಗೆ. ಥ್ಯಾಂಕ್ ಯು. ಹಾಲಹಳ್ಳಿ ಬಳಿಯ ಬೀದರ್ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ವಿಶ್ವವಿದ್ಯಾಲಯದ ಡೀನ್ ಹಾಗೂ ಕರ್ನಾಟಕ ಕಾಲೇಜಿನ ಸ್ನಾತಕೋತ್ತರ ಕನ್ನಡ ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವಂತಹ ಸಾಹಿತಿ, ಜನಪದ ವಿದ್ವಾಂಸ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರ ಬದುಕು ಬರಹ ಕುರಿತಾದ ರಾಷ್ಟ್ರೀಯ ವಿಚಾರ ಸಂಕಿರಣವು ಡಾಕ್ಟರ್ ಹೆಬ್ಬಾಳೆ ಅವರ ಒಂದು ಸಾಧನೆ, ಕೊಡುಗೆಯನ್ನು ತೆರೆದಿಡುವಲ್ಲಿ ಸಾಕ್ಷಿಯಾಯಿತು. ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ BS ಬಿರಾದಾರ್, ಹಿರಿಯ ವಿದ್ವಾಂಸ ಡಾಕ್ಟರ್ ಸೋಮನಾಥ್ ಯಾಳ್ವಾರ್, ಹಿರಿಯ ಸಾಹಿತಿಗಳಾಗಿರುವಂಥ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ಸೇರಿದಂತೆ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ವಿದ್ವಾಂಸರು ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರ ಒಂದು ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಂಶೋಧನೆ, ಆಮೇಲೆ ಜನಪದ ಮುಂತಾದ ಕ್ಷೇತ್ರಗಳಿಗೆ ನೀಡಿರುವಂಥ ಕೊಡುಗೆಯನ್ನು ಬಹಳಷ್ಟು ಶ್ಲಾಘಿಸಿದರು. ಮುಕ್ತ ಕಂಠದಿಂದ ಶ್ಲಾಘನೆ ಮಾಡಿದರು. ವಿಶ್ವವಿದ್ಯಾಲಯವೊಂದು ಮಾಡಬಹುದಾದ ರಚನಾತ್ಮಕ ಕಾರ್ಯಚಟುವಟಿಕೆಗಳನ್ನು ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರು ಮಾಡ್ತಾ ಇದ್ದಾರೆ ಎಂದು ಬಣ್ಣಿಸಿದರು. ಕುಲಪತಿ ಪ್ರೊಫೆಸರ್ BS ಬಿರಾದಾರ್ ಅವರು ಮಾತನಾಡಿ, ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳಿಗೆ ಪ್ರೇರಣೆ ಸಿಗುವಂತಾಗಲಿ ಎಂಬ ಕಾರಣಕ್ಕಾಗಿ ಡಾಕ್ಟರ್ ಹೆಬ್ಬಾಳೆ ಅವರ ಬದುಕು ಬರಹ ಕುರಿತಾದ ಸಾಧನೆ ಕುರಿತಾದ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಇದು ಒಬ್ಬ ವ್ಯಕ್ತಿಯ ಕುರಿತಾದ ವಿಚಾರ ಸಂಕಿರಣ ಅಲ್ಲ, ಬದಲಾಗಿ ವ್ಯಕ್ತಿಯೊಬ್ಬರು 10 ಕ್ಷೇತ್ರಗಳಲ್ಲಿ ಮಾಡಿರುವಂಥ ಸಾಧನೆಯನ್ನು ತಿಳಿದುಕೊಂಡು ಅದರಿಂದ ಪ್ರೇರಣೆ ಪಡೆಯುವುದಕ್ಕಾಗಿ ಹಮ್ಮಿಕೊಳ್ಳಲಾಗಿರುವಂಥ ವಿಚಾರ ಸಂಕಿರಣವಾಗಿದೆ ಎಂದರಲ್ಲದೆ, ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ನಾಣ್ಣುಡಿಯಂತೆ ಪ್ರೊಫೆಸರ್ ಹೆಬ್ಬಾಳೆ ಅವರು ಮುಟ್ಟದ ಕ್ಷೇತ್ರಗಳೇ ಇಲ್ಲ, 10 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ ಎಂದು
ಬಣ್ಣಿಸಿದರು. ಕಲಬುರಗಿಯ ಸಾಹಿತಿ ಡಾಕ್ಟರ್ ಗವಿಸಿದ್ದಪ್ಪ ಪಾಟೀಲ್ ಮಾತನಾಡಿದರು. ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರಲ್ಲಿರುವಂಥ ಸಂಘಟನಾ ಶಕ್ತಿ ಅನನ್ಯವಾಗಿದೆ ಎಂದರು. ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಜನಪದ ಸಮ್ಮೇಳನ ಸೇರಿದಂತೆ ರಾಜ್ಯ ರಾಷ್ಟ್ರಮಟ್ಟದ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿದ ಹೆಗ್ಗಳಿಕೆ ಹೆಬ್ಬಾಳೆ ಅವರಿಗೆ ಸಲ್ಲುತ್ತದೆ ಅಂತ ಹೇಳಿದರು. ವಿದ್ವಾಂಸ ಡಾಕ್ಟರ್ ಸೋಮನಾಥ್ ಯಾಳ್ವರ್ ಅಧ್ಯಕ್ಷತೆ ವಹಿಸಿ ಅವರು ಕೂಡ ಮಾತನಾಡಿದರು. ದೆಹಲಿಯ ವೆಂಕಟೇಶ್ವರ ವಿಶ್ವವಿದ್ಯಾಲಯದ ಸಂಶೋಧನಾ ಮಾರ್ಗದರ್ಶಕ ಪ್ರೊಫೆಸರ್ ಉಮಾಕಾಂತ್ ಪಾಟೀಲ್, ವಿಶ್ವವಿದ್ಯಾಲಯದ ಕುಲಸಚಿವ ಪರಮೇಶ್ವರ್ ನಾಯ್ಕ್, ರಾಷ್ಟ್ರೀಯ ಜನಪದ ಕಲಾ ಪರಿಷತ್ತಿನ ಬುಡಕಟ್ಟು ಪರಿಷತ್ತಿನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ, ಡಾಕ್ಟರ್ ಸಾವಿತ್ರಿಬಾಯಿ ಹೆಬ್ಬಾಳೆ, ಡಾಕ್ಟರ್ ಮಹಾನಂದ ಮಡಿಕಿ, ಡಾಕ್ಟರ್ ರಾಮಚಂದ್ರ ಗಣಾಪುರ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಡಾಕ್ಟರ್ ಅಶೋಕ್ ಕೋರೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರೊಫೆಸರ್ ಸುರೇಖಾ ಬಿರಾದರ್, ಡಾಕ್ಟರ್ ಸುನೀತಾ ಕೂಡ್ಲಿಕರ್, ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ವಿವಿಧ ಕಾಲೇಜುಗಳ ಅಧ್ಯಾಪಕರು ಪಾಲ್ಗೊಂಡಿದ್ದರು. ಉದ್ಘಾಟನಾ ಸಮಾರಂಭದ ನಂತರ ವಿಚಾರ ಸಂಕಿರಣ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಯಿತು. ಬೀದರ್ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ, ಕರ್ನಾಟಕ ಬರಹಗಾರ ಮತ್ತು ಕಲಾವಿದರ ಸಂಘ, ಬೀದರ್ನ ಕರ್ನಾಟಕ ಕಾಲೇಜಿನ ಸ್ನಾತಕ, ಸ್ನಾತಕೋತ್ತರ ಕನ್ನಡ ಅಧ್ಯಯನ ವಿಭಾಗದ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಬೀದರ್ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಿದ್ದೀರಿ. ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಇದೆ. ಅನೇಕ ಮಹನೀಯರಿಗೆ ನಾವು ಸನ್ಮಾನವನ್ನು ಸಹಿತ ಇಟ್ಕೊಂಡಿದ್ದೆವು. ಹೀಗಾಗಿ ನೀವು ಆ ಸಮಾರಂಭಕ್ಕೆ ಬರಲೇಬೇಕು ಅಂತ ತಂದು ಕೇಳಿಕೊಂಡಾಗ ನಾನು ಆ ಸಮಾರಂಭಕ್ಕೆ ಹೋದೆ. ಅಲ್ಲಿಂದ ಶುರುವಾಯಿತು. ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳ ಪರಿಚಯ ಎಲ್ಲರಿಗೂ ಮಾಡಿಕೊಳ್ಳಕ್ಕೆ ಏನಪ್ಪ ಅಂದರೆ ಪಾತ್ರ ವಹಿಸಿದವರು ಅಂದರೆ ಜಗನ್ನಾಥ್ ಹೆಬ್ಬಾಳೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ತಮಗೂ ಗೊತ್ತಿದೆ, ಅವರು ಸಹಿತ ಒಂದು ಬೀದರ್ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಬೇಕಂತಂದು ಅವರ ಅರ್ಜಿಯನ್ನು ಹಾಕಿದರು. ಆದರೆ ಹಣೆ ಬರಬೇಕಲ್ಲ, ಹಣೆ ಬರ ನಂದಿತ್ತು. ನಾನು ಆ ತಿಂಗಳ ತಂದೆ ಯಾರಿಗೂ ಗೊತ್ತಿದ್ದಿಲ್ಲ ಕುಲಪತಿ ಆಗ್ತದೆ. ಈವನ್ ಕೋಮ್ ಯೂನಿವರ್ಸಿಟಿದಾಗೂ ಗೊತ್ತಿಲ್ಲ, ಇದಾಗೂ ಗೊತ್ತಿಲ್ಲ, ಮತ್ತು ಕಲಬುರಗಿಯಲ್ಲೂ ಗೊತ್ತಿಲ್ಲ. ಬಿರಾದರ್ ಅವರ ಹೆಸರು ಅನೌನ್ಸ್ ಆದ ತಕ್ಷಣ ಯಾರು ಬಿರಾದರ್ ಅವರು ಕನ್ಫ್ಯೂಷನ್. ಇಲ್ಲೊಬ್ಬರು ರಿಟೈರ್ಡ್ ಪ್ರೊಫೆಸರ್ ಇದ್ದಾರೆ, BS ಬಿರಾದರ್ ಅವ್ರು ಆಗಿದ್ದಾರೆ ಅಂತಂದು ಕೆಲವೊಬ್ಬರಿಗೆ ಇದು, ಮತ್ತು ಅವರಿಗೂ ಸಹಿತ ಫೋನ್ ಮಾಡಿ ಅಂತಂದು ಅವ್ರು ಕೇಳಿದ್ರು. ಇಲ್ಲಿಲ್ಲ ಅವರು ಬೇರೆಯವರಿದ್ದಾರೆ ಅಂತಂದ್ರೆ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜಗನ್ನಾಥ್ ಹೆಬ್ಬಾಳೆ ಅವರ ಒಂದು ಜೀವನ ಚರಿತ್ರೆಯನ್ನು ನಾವು ನೋಡಿದಾಗ ಖಂಡಿತ ಅವರು ಸಣ್ಣ ವ್ಯಕ್ತಿ ಅಂತ ಅಲ್ಲೇ ಅಲ್ಲ. ಇವತ್ತು ನಾನು ಟ್ರೈನ್ನಾಗ ಬರೋ ಟೈಮ್ನಲ್ಲಿ ಒಂದು 3 ಪೇಪರ್ನಲ್ಲಿ ಅವ್ರ ಬಗ್ಗೆ ಏನಪ್ಪ ಅಂದ್ರೆ, ಒಂದು 2 ಪೇಪರ್ನಲ್ಲಿ ಇವತ್ತಿನ ಕಾರ್ಯಕ್ರಮದ ಬಂದಿತ್ತು. ಒಂದು ಪೇಪರ್ನಲ್ಲಿ ಡ್ರೀಮ್ ಬಾಕ್ಸ್ ಒಂದು ಪೇಪರ್ನಲ್ಲಿ ಈಗ ಏನು ಅಶೋಕ್ ಕೋರೆ ಅವರು ಪ್ರಾಸ್ತಾವಿಕವಾಗಿ ಹೇಳೋದಲ್ಲ, ಅದಕ್ಕಿಂತ ಸವಿಸ್ತಾರವಾಗಿ ಏನಪ್ಪ ಅಂದ್ರೆ ಆ ಪೇಪರ್ನಲ್ಲಿ ಇತ್ತು. ನಾನು ಅಲ್ಲಿ ಜೈರಾಬಾದ್ದಿಂದ ಬೀದರ್ಗೆ ಬರುವ ತಕ್ಕ ಒಂದು ವರ್ಲ್ಡ್ ಬಿಲ್ಡರ್ ಏನಪ್ಪ ಅದು ಓದ್ತೀನಿ. ನಾನು ಏನೋ ತಿಳಿದಿದ್ದೆ ಜಗನ್ನಾಥ್ ಹೆಬ್ಬಾಳೆ ಸರ್ ಅವರು. ಇವರು ಲೇಖನಗಳು ಅಷ್ಟೇ ಬರೆದಿಲ್ಲ, ಗ್ರಂಥಗಳು ಅಷ್ಟೇ ಬರೆದಿಲ್ಲ, ಮತ್ತು ಕೆಲವೊಂದು ಗ್ರಂಥಗಳಿಗೆ ಏನಪ್ಪ ಅಂದ್ರೆ ಸಂಪಾದಕರು ಅಷ್ಟೇ ಆಗಿಲ್ಲ, ಮತ್ತು ಕ್ರಿಟಿಕಲ್ ಆಗಿ ಏನು ಇವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಸಾಹಿತಿಗಳು ಒಳಗೊಂಡಿರ್ತಾರೆ ಆ ಕಾರ್ಯವು ಅಷ್ಟೇ ಅಲ್ಲ. ನಾನು ಆ ಪೇಪರ್ ನೋಡಿದೆ, ಎಷ್ಟು ಕೋಟಿದ ಪ್ರಾಜೆಕ್ಟ್ಗಳು ಅವರು ಇವತ್ತೇನಪ್ಪ ಅಂದ್ರೆ ಕಂಪ್ಲೀಟ್ ಮಾಡಿದ್ದಾರೆ. ದೊಡ್ಡ ದೊಡ್ಡದು ಪ್ರಾಜೆಕ್ಟ್ಗಳು, ಕೆಲವೊಂದು ಕೋಟಿ ಇವೆ, ಕೆಲವೊಂದು ಅರ್ಧ ಕೋಟಿ ಇವೆ. ಒಂದು ನಿಘಂಟುನು ಮಾಡಿದ್ದಾರೆ ಜಾನಪದ್ದು. ಏನಾದರೂ ಜಗನ್ನಾಥ್ ಹೆಬ್ಬಾಳೆ ಅವರದ್ದು ಯಾರಾದರೂ ಇಲ್ಲಿ ಹೆಸರಿಗೆ ಎತ್ತಿದರೆ ನನಗೆ ನೆನಪಾಗೋದು ಕರ್ನಾಟಕ ಸಂಘ. ಅಂದರೆ ಅವರು ನಿರಂತರವಾಗಿ ವಿವಿಧ ಒಂದೇನಪ್ಪ ಅಂದರೆ ವಿಷಯಗಳ ಮೇಲೆ ಏನಪ್ಪ ಅಂದ್ರೆ ಅವರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ.
ನಮ್ಮ ಸ್ನೇಹಿತರನ್ನು ಹೇಳ್ತಾ ಇದ್ದರು. ನಾನು ಕೇಳಿದೆ, ನಮಗೊಬ್ಬರು ಅವ್ರ ಹೆಸರು ಹೇಳೋದಿಲ್ಲ ಇಲ್ಲಿ, ಇದು ವೈಸ್ ಚಾನ್ಸಲರ್ ಪ್ರೋಸೆಸ್ ಆಗೋ ಟೈಮ್ನಲ್ಲಿ ಕೇಳಿದೆ ಯಾರವರು ಅಂತ ಕೇಳಿದೆ. ಅವ್ರು ಹೇಳಿದ್ರು, ಅವರು ಸರ್ ದಿನಕ್ಕೊಂದು ಪ್ರೋಗ್ರಾಮ್ ಮಾಡ್ತಾರೆ ಸರ್, ದಿನಕ್ಕೊಂದು ಪ್ರೋಗ್ರಾಮ್ ಕರ್ನಾಟಕ ಸಂಘದಲ್ಲಿ. ಅಂದರೆ ಅವರು ಹಣಕಾಸಿಂದ ಇದನ್ನೇನಪ್ಪ ಅವ್ರು ಎಂದೂ ನೋಡೇ ಇಲ್ಲ. ಫಂಡಿಂಗ್ ಏಜೆನ್ಸಿ ಕೊಟ್ಟೋದೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವರ ಮನಸ್ಸಿನಲ್ಲಿ ಏನು ಈ ಕಾರ್ಯಕ್ರಮ ಇವತ್ತು ಮಾಡಬೇಕು ಅಂತಂದು ಬಂತಂದರೆ ಅಲ್ಲಿ ಒಂದು 200-300 ಜನರಿಗೆ ಮಿನಿಮಮ್ ಸೇರಿಸಿ ಆ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಛಲ ಅವರಲ್ಲಿ ನಿವೃತ್ತಿಯನ್ನು ಕೊಡ್ತಕ್ಕಂಥ ಸಂದರ್ಭದೊಳಗನೆ ಅಲ್ಲಿ ವಿಚಾರ ಸಂಕಿರಣಗಳು ನಡೆದಿರತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ಕಲಬುರಗಿಯಲ್ಲಿ ನಡೆದಿವೆ, ಬೀದರ್ನಲ್ಲಿ ನಡೆದಿವೆ, ಕರ್ನಾಟಕದ ಅನೇಕ ಭಾಗಗಳಲ್ಲಿ ಕೂಡ ನಡೆದಿವೆ. ಆದರೆ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆಯವರ ಯಾಕೆ ಇವತ್ತಿನ ಒಂದು ಕೇವಲ ಅವರೊಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಂತಂದೇಳಿ ನಾವು ಯಾಕೆ ಕರಿಬೇಕಾಗಿದೆ? ಅವರೊಬ್ಬ ಕ್ರಿಯಾಶೀಲರಾಗಿರ್ತಕ್ಕಂಥ ಸೃಜನಶೀಲವಾಗಿರ್ತಕ್ಕಂಥ ವ್ಯಕ್ತಿ ಅನ್ನೋದಕ್ಕೆ ಅವರು ಮಾಡಿರ್ತಕ್ಕಂಥ 60 ವರ್ಷಗಳ ಕಾಲ ಮಾಡಿರ್ತಕ್ಕಂಥ ಸಾಧನೆ ಅವರಿಗೆ ಕೊಡ್ತಕ್ಕಂಥ ಉತ್ತರ. ಇದು ನಾವು ಕಂಡುಕೊಂಡಿರ್ತಕ್ಕಂಥ ಒಂದು ಅತ್ಯಂತ ಆ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡ್ತಕ್ಕಂಥ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆಯವರು ಈಗಾಗಲೇ ನಾವು ನೋಡಿದ್ದೇವೆ. ಇಡೀ ಕಲ್ಯಾಣ ಕರ್ನಾಟಕ ಇರ್ಬೋದು, ಕರ್ನಾಟಕ ಇರ್ಬೋದು, ಅಲ್ಲೆಲ್ಲ ಹೋದಂಥ ಸಂದರ್ಭದಲ್ಲಿ ಬೀದರ್ ಅನ್ನುವಂಥ ಮಾತು ಬಂದಾಗ ತಟ್ಟನೆ ನೆನಪು ಬರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ. ಯಾವುದೇ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿರಲಿ, ಜಾನಪದ ಪರಿಷತ್ತಿರಲಿ, ಅಥವಾ ಸಾಂಸ್ಕೃತಿಕ ಲೋಕ ಇರಲಿ, ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರ ಇರಲಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇರಲಿ, ಸಾಹಿತ್ಯ ಅಕಾಡೆಮಿ, ಜಾನಪದ ಅಕಾಡೆಮಿ, ಈ ಎಲ್ಲ ಸಂದರ್ಭದಲ್ಲಿ ನಾವೆಲ್ಲ ಓಡಾಡುವಾಗ ಬೀದರ್ ಅಂತಂದೇಳಿ ಹೆಸರು ಕರೆದಾಗ ಅಲ್ಲಿ ಹೇಳ್ತಕ್ಕಂಥ ಹೆಸರು ಯಾರಾದ್ರು ಬರ್ತದೆ ಅಂದರೆ ಅದು ಹೆಬ್ಬಾಳೆ ಅವರ ಮಾತ್ರ ಹೆಸರು. ಅಂದರೆ ಅಷ್ಟು ಜನಮನವನ್ನು ತಲುಪಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ. ಹೆಬ್ಬಾಳೆಯವರ ಇಡೀ ಬದುಕು ಮತ್ತು ಬರಹ ಒಂದೇ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಹೆಬ್ಬಾಳೆ ಅವರ ಇಡೀ ಬೀದರ್ ಹತ್ತಿರದಲ್ಲಿರ್ತಕ್ಕಂಥ ನಾವದಗೇರಿ ಅನ್ನುವಂಥ ಸಣ್ಣ ಹಳ್ಳಿ, ಅಲ್ಲಿ 1/6/1964 ಅವರು ಕೃಷಿಕ ಕುಟುಂಬದ ಮತ್ತು ರತ್ನಮ್ಮ ಮತ್ತು ಶಿವರಾಯರ 5ನೇ ಮಗನಾಗಿ ಅವರು ಜನನವನ್ನು ತಾಳ್ತಾರೆ. ಮುಂದೆ ಅವರು ತಮ್ಮ ತಾಯಿ ಹಾಡುವಂಥ ಜನಪದ ಹಾಡುಗಳು, ಭಜನೆ, ಇವುಗಳೆಲ್ಲವನ್ನು ಸಹಿತ ಅವರು ಕಿವಿಯಾರೆ ಕೇಳ್ತಾ, ಕಣ್ಣಾರೆ ನೋಡ್ತಾ, ತಾವು ತೊಟ್ಟೆಯಲ್ಲಿ ತೂಗುವಂಥ ಸಂದರ್ಭದಲ್ಲಿ ಹಾಡನ್ನು ಕೇಳ್ತಾ ಕೇಳ್ತಾ ಇಡೀ ತಮ್ಮ ಬದುಕು ಅವರು ಜನಪದಮಯವಾಗಿರ್ತಕ್ಕಂಥ ಬದುಕನ್ನು ಅವರು ಕಂಡುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯ. ಅದಕ್ಕೆ ಅವರಿಗೆ ಬಾಲ್ಯದಿಂದಲೂ ಕೂಡ ಜನಪದ ಅನ್ನುವಂಥ ಜನಪದ ಹಾಡುಗಳು ಅವರ ಜೀವನದ ಜೊತೆಗೆ ಒಟ್ಟೊಟ್ಟಿಗೆಯಾಗಿ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅವರು ಶಿಕ್ಷಣವನ್ನು ಪಡೀಲಿಕ್ಕೆ ನಾವದಗೇರಿಯಲ್ಲಿ ಅವರು ಪ್ರಾರಂಭಿಕ ಶಿಕ್ಷಣ ಆಯಿತು. ನಂತರದಲ್ಲಿ ಪ್ರೌಢಶಾಲೆಯಿಂದ ಹಿಡಿದುಕೊಂಡು BA ಪದವಿಯವರೆಗೆ ಕರ್ನಾಟಕ ಕಾಲೇಜ್ ಬೀದರ್ದಲ್ಲಿ ಅವರು ಪದವಿಯನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ಅಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ PUCಯಲ್ಲಿ ವಾಣಿಜ್ಯ ಪರೀಕ್ಷೆಯಲ್ಲಿ ಪಾಸಾಗಿ ಮುಂದೆ BA ಕನ್ನಡ ಐಚ್ಛಿಕ ವಿಷಯವನ್ನೇ ಅವರು ಆಯ್ದುಕೊಂಡು ಅಲ್ಲಿ ಮುಂದೆ MA ಮಾಡಲಿಕ್ಕೆ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಹೋದಾಗ ಅಲ್ಲಿ ಕನ್ನಡ ಮತ್ತು ಜಾನಪದ ವಿಭಾಗದಲ್ಲಿ ಅವರು 2 ವರ್ಷಗಳ ಕಾಲ ಸತತವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿ 1988ರಲ್ಲಿ ಚಿನ್ನದ ಪದಕದೊಂದಿಗೆ MS ಸುಂಕಾಪುರ್ ಅವರ ಚಿನ್ನದ ಪದಕವನ್ನು ಪಡೆಯುವುದರ ಮೂಲಕವಾಗಿ ಪ್ರಥಮ ರ್ಯಾಂಕಿನಲ್ಲಿ MA ಪದವಿಯನ್ನು ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡರು. ಆನಂತರದಲ್ಲಿ ಅವರು ಅಷ್ಟಕ್ಕೆ ಸೀಮಿತರಾಗದೆ ಮುಂದೆ ಸಂಶೋಧನೆಯನ್ನು ಮಾಡಬೇಕು, ಇನ್ನೂ ಹೆಚ್ಚಿನ ಕೆಲಸವನ್ನು ಮಾಡಬೇಕು ಅಂತಂದೇಳಿ ಅವರು ಉಸ್ಮಾನಿಯಾ ವಿಶ್ವವಿದ್ಯಾಲಯ ಹೈದರಾಬಾದ್ನಲ್ಲಿ ಬೀದರ್ ಜಿಲ್ಲೆಯ ಜನಪದ ಹಾಡುಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಷಯವನ್ನು ಆಯ್ದುಕೊಂಡು 1990ರಲ್ಲಿ ಅವರು MPhil ಪದವಿಯನ್ನು ಪಡೆದುಕೊಳ್ತಾರೆ. ಮತ್ತೆ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಬಂದು PhD ಪದವಿಗಾಗಿ ಡಾಕ್ಟರ್ MS ಲಟ್ಟೆ ಅವರ ಮಾರ್ಗದರ್ಶನದಲ್ಲಿ ಅವರು ಅಧ್ಯಯನವನ್ನು ಪ್ರಾರಂಭಿಸ್ತಾರೆ. ಆದರೆ ಕೆಲವೇ ತಿಂಗಳ ನಂತರ ಅಲ್ಲಿ ಅವರಿಗೆ ಆರೋಗ್ಯದ ಮತ್ತು ನಿವೃತ್ತಿಯ ಸಂದರ್ಭ ಇರೋದರಿಂದ ಡಾಕ್ಟರ್ PK ಕೊಂಡೋಬ ಅವರ ಕಡೆಯಲ್ಲಿ ಇವರು ಮಾರ್ಗದರ್ಶನವನ್ನು ಪಡೆದುಕೊಂಡು
ಹೈದರಾಬಾದ್ ಕರ್ನಾಟಕದ ಜಾತ್ರೆಗಳು ಒಂದು ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಷಯದ ಮೇಲೆ 1996ರಲ್ಲಿ ಅವರು ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡರು. ಇವತ್ತು ಎಷ್ಟೋ ಜನ MPhil ಮತ್ತು PhD ಪಡಿಬೇಕಾದ್ರೆ ಸಾಕಷ್ಟು ವರ್ಷಗಳ ಕಾಲ ಹಿಡಿಯುವಂಥದ್ದನ್ನು ನಾವು ನೋಡ್ತೀವಿ. ಅದಕ್ಕೆ ಪ್ರೊಫೆಸರ್ PK ಖಂಡೋಬಾ ಅವರೇ ಒಂದು ಕಡೆಗೆ ಬರೆದಿರ್ತಕ್ಕಂಥ ಮಾತು ಏನು ಅಂದರೆ, ನನ್ನ ವಿದ್ಯಾರ್ಥಿಗಳಲ್ಲಿ 4ನೇಯವರು ಯಾರು ಅಂದರೆ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರು. ಅವರು ತಮ್ಮ ಅವಧಿಯ ಏನು ಕೊಟ್ಟಿರ್ತಕ್ಕಂಥ ಅವಧಿಯಲ್ಲೇ ಮುಗಿಸಿ PhD ಮಾಡಿರ್ತಕ್ಕಂಥ ಜಾನಪದದ ಹೆಬ್ಬಾಳೆ ಅಂದರೆ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅಂತಂದೇಳಿ ಅವರು ಒಂದು ಕಡೆ ಉಲ್ಲೇಖವನ್ನು ಮಾಡಿದ್ದಾರೆ. ಅಂದರೆ ವಿದ್ಯಾರ್ಥಿ ದಶೆಯಿಂದಲೂ ಕೂಡ ಅವರು ಅತ್ಯಂತ ಎಲ್ಲ ಗುರುಗಳ ಜೊತೆಗೆ ಒಡನಾಟವನ್ನು ಹೊಂದಿದ್ದಾರೆ. ಇವತ್ತು ಗುರುಗಳು ಮತ್ತು ಶಿಷ್ಯರ ನಡುವೆ ಇರತಕ್ಕಂಥ ಸಂಬಂಧಗಳನ್ನು ನಾವು ನೋಡಿದರೆ ಕೇವಲ ಕಲಿಕೆಗಾಗಿ ಅಷ್ಟೇ ಅಲ್ಲಿ ಶಿಷ್ಯತ್ವ ಮತ್ತು ಗುರುತ್ವ ಅನ್ನುವಂಥದ್ದನ್ನು ನೋಡಿದರೆ, ಇವತ್ತು ಅದನ್ನು ಮೀರಿ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರು ಇವತ್ತಿಗೂ ಕೂಡ ನಾವು ನೋಡ್ತಾ ಇದ್ದೇವೆ. ಅನೇಕ ಗುರುಗಳು ಬಂದರೆ ಅವರಷ್ಟೇ ಪ್ರೀತಿ ಮತ್ತು ವಿನಯದಿಂದ ಆ ಗುರುಗಳನ್ನು ಆಧರಿಸುವಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ಅವರಲ್ಲಿರ್ತಕ್ಕಂಥ ಆ ಒಂದು ಸೌಜನ್ಯತೆಯನ್ನು, ಆ ಗುರು ಶಿಷ್ಯ ಪರಂಪರೆಯನ್ನು ಇವತ್ತಿಗೂ ಕೂಡ ಪ್ರಾಸ್ತಾವಿಕವಾಗಿ ಅವರ ಬಗ್ಗೆ ಬಹಳಷ್ಟು ವಿವರವಾದಂತಹ ವಿಚಾರಗಳನ್ನು, ಅವರ ಸಾಧನೆಗಳನ್ನು ತಿಳಿಸಿದರು. ಗವಿಸಿದ್ದಪ್ಪ ಪಾಟೀಲ್ರಂತೂ ಅವರ ಬದುಕು ಬರಹಗಳನ್ನು ಕುರಿತು ಸುಮಾರು ಅವರ 60 ವರ್ಷದ ಸಾಧನೆಗಳನ್ನು ಹೇಳಿದರು. ಅವರು ವಿದ್ಯಾರ್ಥಿಗಳಾಗಿದ್ದಾಗಿನಿಂದ ಹಿಡ್ಕೊಂಡು ಇಲ್ಲಿವರೆಗೂ ಅವರು ತಿಳಿಸಿದ್ದಾರೆ. ಇನ್ನೊಂದು ಮಾತು ಭಾಳ ಚೆಂದ ಹೇಳಿದರು, ಎಲ್ಲರೂ ನೆನ್ಪಿಟ್ಟುಕೊಳ್ಳುವಂಥದ್ದು. ಬೀದರ್ನೊಳಗೆ ಯಾರಾದರೂ ಬೆಂಗಳೂರವರು ಕೂತ್ಕೊಂಡು ಯಾವುದಾದ್ರೂ ಕಾರ್ಯಕ್ರಮದ ಬಗ್ಗೆ, ಯಾವುದಾದ್ರೂ ವ್ಯಕ್ತಿ ಬಗ್ಗೆ ಫೋನ್ ಕೇಳಿದರು ಅಂತಂದ್ರೆ ಮೊದಲು ಹೇಳುವಂಥ ಹೆಸರು ಯಾವುದು ಅಂದರೆ ಅದು ಹೆಬ್ಬಾಳೆ ಅವರು ಅನ್ನುವಂಥ ಮಾತನ್ನು ಹೇಳಿದರು. ಅದು ಭಾಳ ಸತ್ಯವಾದಂಥ ಮಾತು. ಹೆಬ್ಬಾಳೆ ಅವರು ಬಹಳ ಜನಪ್ರಿಯವಾದಂಥ ಒಬ್ಬ ಜನಪದ ಕೃಷಿಕ. ಅವರು ಈ ಗಡಿನಾಡಿನ ಸಾಂಸ್ಕೃತಿಕ ರಾಯಭಾರಿ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ನಾವು ಕೇವಲ ಅವರನ್ನು ಸಾಹಿತಿಗಳಾಗಿ ಆಗಲಿ, ಸಂಶೋಧಕರಾಗಿ ಆಗಲಿ, ಬರಹಗಾರರಾಗಿ ಆಗಲಿ, ಸಂಘಟಕನಾಗಿ ಆಗಲಿ, ಒಬ್ಬ ವ್ಯಕ್ತಿಯನ್ನಾಗಲಿ ಆಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವರನ್ನು ಗುರು ಶಿಷ್ಯ ಸಂಬಂಧ ಇರಲಿ, ಕಾಲೇಜಿನೊಳಗೆ ಪ್ರಾಧ್ಯಾಪಕರ ಸಂಬಂಧ ಇರಲಿ, ಸ್ನೇಹಿತರ ಸಂಬಂಧ ಇರಲಿ, ದಾಂಪತ್ಯದ ಜೀವನ ಇರಲಿ, ಅಥವಾ ಸಾಮಾಜಿಕವಾದಂಥ ಸಂಬಂಧನೇ ಇರಲಿ, ಅವರೊಬ್ಬ ಅಪೂರ್ವ ವ್ಯಕ್ತಿ. ಅವರದೇ ಆದಂಥ ಒಂದು ಕೊಡುಗೆ ಈ ಸಮಾಜಕ್ಕೆ ಅದ ಅನ್ನೋದನ್ನು ನಾವು ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯನೇ ಇಲ್ಲ. ಗುರು ಶಿಷ್ಯ ಸಂಬಂಧ ಹೇಗಿರಬೇಕು ಅನ್ನೋದಕ್ಕೆ ಕರ್ನಾಟಕ ಕಾಲೇಜಿನೊಳಗೆ ಒಂದು ಪರಂಪರೆನೇ ಇದೆ. ಭಾಳ ಜನ ಅವರ ಶಿಷ್ಯಂದರು ನನಗೂ ಕೂಡ ಗುರುಗಳಂತಾರವರು. ಯಾಕಂದರೆ ಅವ್ರ ಜೊತೆಗಿರೋದ್ರಿಂದ, ನಾ ಹೇಳಿದ್ನಲ್ಲ ಈಗ ಔರಂಗಮ್ ಅಂತ, ಈಗ ಅವ್ರ ಜೊತೆಗಿರೋದ್ರಿಂದ ನಾವು ಕೂಡ ಭಾಳ ಜನಕ್ಕೆ ಕರ್ನಾಟಕ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಾವು ಗುರುಗಳೇ. ಯಾಕಂದರೆ ಹೆಬ್ಬಾಳೆ ಅವರ ಒಂದು ಪ್ರಭಾವ ಅಷ್ಟು ದೊಡ್ಡದು. ಆಮೇಲೆ ಈಗ ನನಗೊಂದು ನೆನಪಾಗ್ತದೆ, ಬೋರಾಳ್ಕರ್ ಅಂತ, MM ಬೋರಾಳ್ಕರ್ ಅಂತ ಒಬ್ಬ ಶಿಷ್ಯ ಇದ್ದ. ಒಮ್ಮೆ ನಾನು ಸುಮ್ಮನೆ ಜೋಕ್ ಮಾಡೋ ಸಲುವಾಗಿ ನೀವೇನು ಬರೀ ಹೆಬ್ಬಾಳೆಯರ ಬಗ್ಗೆ ಮಾತಾಡ್ತಿರಲ್ಲ ಅಂದೆ ನಾನು. ಅವ ನನ್ನ ಊರು ಜಗಳಕ್ಕೆ ನಿಂತ, ನೀವು ಹೆಬ್ಬಾಳೆ ಸರ್ದ್ರೆ ಏನಂತ ತಿಳ್ಕೊಂಡಿರಿ ಅಂತ ತಿಳ್ಕೊಂಡು ನಮ್ಮ ಕಾಲೇಜಿನೊಳಗೆ ಬಂದು ಒಂದು ಫಂಕ್ಷನ್ ಒಳಗೆ ಸುಮ್ಮನೆ ನಾನು ಜೋಕಿಗೆ ಅಂದ ಕೂಡಲೇ, ಅಂದರೆ ಅಷ್ಟೊಂದು ವಿದ್ಯಾರ್ಥಿಗಳು ಅವರನ್ನು ಪ್ರೀತಿಸ್ತಕ್ಕಂತಹ ರೀತಿಯನ್ನು ನಾವು ಅಲ್ಲಿ ಗಮನಿಸ್ತೇವೆ. ನನಗೆ ಒಂದು ವಚನ ನೆನಪಾಗ್ತದೆ. ಅಲ್ಲಮ ಪ್ರಭುಗಳು ಬಸವಣ್ಣವರನ್ನು ಕುರಿತು ಹೇಳ್ತಾರೆ ಒಂದು ಕಡೆಗೆ, ಏನು ಅಂತಂದರೆ, ಆಯುತ್ತು ಬಸವಣ್ಣ ನಿನ್ನಿಂದ ಗುರು ಸ್ವಾಯತ್ತವನಿಗೆ, ಆಯುತ್ತು ಬಸವಣ್ಣ ನಿನ್ನಿಂದ ಲಿಂಗ ಸ್ವಾಯತ್ತವನಿಗೆ, ಆಯುತ್ತು ಬಸವಣ್ಣ ನಿನ್ನಿಂದ ಜಂಗಮ ಸ್ವಾಯತ್ತವನಿಗೆ, ಆಯುತ್ತು ಬಸವಣ್ಣ ನಿನ್ನಿಂದ ಪ್ರಸಾದ ಸ್ವಾಯತ್ತವನಿಗೆ. ಈ 4 ಶಬ್ದ ಹೇಳ್ತಾರೆ ಭಾಳ ಚಂದ. ಇಂತಿ ಚತುರ್ವಿಧವ ನೀನೇ ಆಗು ಮಾಡಿದೆಯಾಗಿ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದ ಎಲ್ಲ ಬಸವಣ್ಣ ಅಂತ ಬರೀತಾರೆ. ಅಲ್ಲದ್ದು ಇಲ್ಲಿ ಗಮನಿಸ್ಬೇಕು ನಾವೇನು ಅಂತಂದರೆ, ಬಸವಣ್ಣನವರಿಂದ ಅಲ್ಲಮ ಪ್ರಭುವಿಗೆ ಗುರು ಸ್ವಾಯತ್ತವಾಯಿತಂತೆ. ಗುರು ಅಂದರೆ ಗುರುಗಳ ಸ್ವಾಯತ್ತ ಅಲ್ರಿ, ವ್ಯಕ್ತಿ ಸ್ವಾಯತ್ತ ಅಲ್ಲ. ಅಲ್ಲಿ ಅರಿವಿನ ಸ್ವಾಯತ್ತ ಆಯಿತು ಅಂತಾರೆ. ಅರಿವು ತತ್ವ, ಅದು ಗುರು ತತ್ವ. ಅದು ನಿನ್ನಿಂದ ನನಗೆ ಗುರುತತ್ವ ಉಂಟಾಯಿತು, ನಿನ್ನಿಂದ ನನಗೆ ಆಚಾರ ತತ್ವ ಉಂಟಾಯಿತು. ಲಿಂಗ ಅಂದ್ರೆ ಆಚಾರ. ನಿನ್ನಿಂದ ನನಗೆ ಸಾಮಾಜಿಕ ಅನುಭವ ಆಯಿತು, ನಿನ್ನಿಂದ ನನಗೆ ಸಂತೃಪ್ತಿ ಆಯಿತು. ಈ 4 ಮನುಷ್ಯರಿಗೆ ಬಹಳ ಮುಖ್ಯವಾಗಿರುವಂಥದ್ದು: ಅರಿವು, ಆಚಾರ, ಅನುಭವ ಮತ್ತು ಸಂತೃಪ್ತಿ, ಸಮಾಧಾನ. ಈ 4 ಯಾವ ವ್ಯಕ್ತಿಗಳು ಅದನ್ನು ಸ್ವಾಧೀನ ಮಾಡಿಕೊಳ್ತಾರೆ ಅವು ದೇವರು ಸಮೀಪ ಇದ್ದಂಗೆ ಅಂತ ಅಲ್ಲಂಪ್ರಭು ಹೇಳ್ತಾರೆ. ಹೇಳುವಂಥ ಮಾತು ಹಂಗೆ ನನಗನ್ನಿಸ್ತದೆ. ಹೆಬ್ಬಾಳೆಯವರನ್ನ ಕುರಿತು ನಾವು ವಿಚಾರ ಮಾಡುವಾಗ
ಸಂಶೋಧನೆ ಅವರಿಂದನೇ ಪ್ರಾರಂಭ ಆಯ್ತು. ಇಲ್ಲಿ ಶೈಕ್ಷಣಿಕವಾಗಿರ್ತಕ್ಕಂಥ ಅನೇಕ ಸಂಸ್ಥೆಗಳು ಹೆಬ್ಬಾಳೆ ಅವರಿಂದನೇ ಪ್ರಾರಂಭ ಆದವು. ವಿದ್ಯಾರ್ಥಿಗಳಲ್ಲಿ ಬರವಣಿಗೆ ಮೂಡಿಸುವಂತಹದ್ದು ಕೂಡ ಅವರೇ ಪ್ರಾರಂಭ ಮಾಡಿದರು. ಈ ಭಾಗದೊಳಗೆ ಗಡಿನಾಡಿನೊಳಗೆ ಕನ್ನಡ ಸಂಘ ಅನ್ನೋದನ್ನು ಕಟ್ಟಿ ಈ ಭಾಗದ ಗಡಿನಾಡಿನ ನಾಡು ನುಡಿಯ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಅವರು ಬೆಳೆದ್ರಲ್ಲ, ಅದಕ್ಕೆ ನಾವು ಹಂಗೆ ಅನ್ಬೇಕೇನೋ ಅಂತ. ಬೀದರ್ ಜಿಲ್ಲೆಗೆ ಇವೆಲ್ಲವೂ ನಿನ್ನಿಂದ ಆಯಿತು ಜಗನ್ನಾಥ, ಬೀದರ್ ಜಿಲ್ಲೆಯ ಕನ್ನಡದ ಕಟ್ಟಾಳು ನೀನೇ ಅನ್ನುವಂಥ ಒಂದು ಮಾತನ್ನು ನಾವು ಬಹಳ ಸುಂದರವಾಗಿ ಹೇಳಲಿಕ್ಕೆ ಆಸ್ಪದ ಇದೆ ಅನ್ನೋದನ್ನು ಕೂಡ ನಾವು ಒಂದು ವಿಶ್ವವಿದ್ಯಾಲಯ ಬಹಳಾದ 3 ಅಂಗಗಳನ್ನು ಒಳಗೊಂಡಿರ್ತದೆ. ಒಂದು ಅಧ್ಯಯನಾಂಗ, ಅಧ್ಯಾಪನಾಂಗ ಮತ್ತು ಪ್ರಸಾರಾಂಗ. ಈ 3 ವಿಶ್ವವಿದ್ಯಾಲಯದ ಶಕ್ತಿ ಕೇಂದ್ರ. ಇಂತಹ ಶಕ್ತಿ ಕೇಂದ್ರವನ್ನು ಒಂದು ಕಾಲೇಜಿನೊಳಗೆ ಮತ್ತು ಒಂದು ಸಂಸ್ಥೆ ಕರ್ನಾಟಕ ಸಂಘದೊಳಗೆ ಬಹುಶಃ ನಡೆಸಿದಂಥ ಕೀರ್ತಿ ಯಾರು ಅಂದರೆ ಹೆಬ್ಬಾಳೆ ಅವರು. ಸಾಮಾನ್ಯವಾದಂಥ ಕಾರ್ಯ ಅಲ್ಲ ಇದು. ಸರ್ಕಾರದಿಂದ ಸಾವಿರಾರು ಕೋಟಿ ಬಜೆಟ್ ಬಂದರೂ ಕೂಡ ವಿಶ್ವವಿದ್ಯಾಲಯಗಳು ನಿಷ್ಕ್ರಿಯವಾಗಿರ್ತವೆ, ಎಷ್ಟೋ ವಿಶ್ವವಿದ್ಯಾಲಯಗಳು. ಆದರೆ ಯಾವುದೇ ಥರದ ಸಹಾಯ ಸಹಕಾರ ಇಲ್ಲದೇ ಕರ್ನಾಟಕ ಸಂಘ ಕಟ್ಟಿ ಅಲ್ಲಿ ಇವನ್ನೆಲ್ಲ ಪ್ರಾರಂಭ ಮಾಡಿದರು. ಜೊತೆಗೆ ಅಷ್ಟೇ ಅಲ್ಲ, ಕರ್ನಾಟಕ ಕಾಲೇಜಿನೊಳಗೆ ಈ ಸಂಶೋಧನಾ ಕೇಂದ್ರವನ್ನು ಅವರು ಮೊಟ್ಟ ಮೊದಲು ಸ್ಥಾಪನೆ ಮಾಡುವಾಗ ಹೋರಾಟ ಮಾಡಿದರು. ಅದು ಆ ಸಂಸ್ಥೆಯವರು ಬಹಳ ಸಹಾಯಕ ಮಾಡಿದರು ಅವರಿಗೆ. ಕನ್ನಡ ವಿಶ್ವವಿದ್ಯಾಲಯದಿಂದ ಸಂಶೋಧನಾ ಕೇಂದ್ರ ಬಂತು. ಆಮೇಲೆ ಜಾನಪದ ವಿಶ್ವವಿದ್ಯಾಲಯದಿಂದ ನೂರಾರು ಜಾನಪದೀಯ ಒಂದು ಕ್ಷೇತ್ರದಲ್ಲಿ ಕಾರ್ಯ ಮಾಡತಕ್ಕಂಥದ್ದು ಮತ್ತು ಅಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡತಕ್ಕಂಥ ಕಾರ್ಯವಾಯಿತು. ಅಷ್ಟೇ ಅಲ್ಲ, ಪಶುಸಂಗೋಪನಾ ಒಂದು ಸಂಸ್ಥೆಗಳು ಕೂಡ ಅವರು ಬಹಳಷ್ಟು ಕೆಲಸ ಮಾಡ್ತಾ ಇದ್ರು. ಮೊಟ್ಟ ಮೊದಲು ಬೀದರ್ಗೆ ಯಾರಾದ್ರೂ ಹೊಸ ವ್ಯಕ್ತಿಗಳು ಬಂದರೆ ಅವ್ರಿಗೆ ಮೊದಲನೇ ಸನ್ಮಾನ ಎಲ್ಲಿ ಆಗ್ತಿತ್ತು ಅಂದ್ರೆ ಅದು ಕರ್ನಾಟಕ ಸಂಘದೊಳಗನೆ. ಅದನ್ನ ನಾವು ಬಹಳಷ್ಟು ಗಮನಿಸ್ತೇವೆ. ಒಂದು ಕಡೆಗೆ ಬೀದರ್ ಜಿಲ್ಲೆಗೆ, ಗಡಿನಾಡಿಗೆ ನಾಡಿನ ಹೆಸರಾಂತ ಸಾಹಿತ್ಯಗಳನ್ನು ಪರಿಚಯ ಮಾಡಿಸಿದಂಥ ಕೀರ್ತಿ ಯಾರಿಗೆ ಸಲ್ತದೆ ಅಂತಂದ್ರೆ ಅದು ಹೆಬ್ಬಾಳವರಿಗೆ ಮಾತ್ರ ಸಲ್ತದೆ. ದೇಜವರೇಗೌಡರಂಥವ್ರನ್ನ, ಗೌರು ಚನ್ನಬಸಪ್ಪನಂಥವ್ರನ್ನ, ಮುಖ್ಯಮಂತ್ರಿ ಚಂದ್ರು ಅಂತವ್ರನ್ನ, ಮುಖ್ಯಮಂತ್ರಿ ಚಂದ್ರು ಗಡಿನಾಡಿನೊಳಗೆ ಅವರು ಪ್ರಾಧಿಕಾರದ ಅಧ್ಯಕ್ಷರಾದಾಗ ಅವ್ರನ್ನ ಕರ್ಕೊಂಡು ಬಂದು ಬೀದರ್ ಜಿಲ್ಲೆಯೊಳಗೆ ಹುಮ್ನಾಬಾದ್ ತಾಲೂಕಿನೊಳಗೆ ಮೆರವಣಿಗೆ ಮಾಡಿಸಿದ್ರು ಅವರು. ಬಹುಶಃ ಅದೊಂದು ಸಾಮಾನ್ಯವಾದಂಥ ಶಕ್ತಿ ಅಲ್ಲ, ಬಹಳ ದೊಡ್ಡ ಸಂಘಟನಾ ಶಕ್ತಿ ಅವರಲ್ಲಿದೆ. ಕೇವಲ ನಾವು ಅನೇಕ ವಿಷಯಗಳನ್ನು ನೋಡ್ತಾ ಹೋಗ್ತೇವೆ. ಮತ್ತು ಕುಟುಂಬದ ಬಗ್ಗೆ ಅಷ್ಟೇ ಪ್ರೇಮ ಅವರಿಗೆ. ತಮ್ಮ ಕುಟುಂಬ ಅಷ್ಟೇ ಅಲ್ಲ, ಹೊರರ ಕುಟುಂಬಕ್ಕೂ ಸದಾ ಸಹಾಯ ಸಹಕಾರ ನೀಡ್ತಕ್ಕಂಥ ಒಂದು ಗುಣ ಆ ಹೆಬ್ಬಾಳೆ ಅವರ ಹತ್ರ ಕಾಣುತ್ತದೆ. ಶ್ರಮಿಕ ವರ್ಗದ ಜಾತ್ರೆಗಳು, ಮೂಢನಂಬಿಕೆಗಳು, ಸಂಪ್ರದಾಯಗಳು, ಮೂಢನಂಬಿಕೆಗಳು ಹಿಂದುಳಿದ ಸಮಾಜಕ್ಕೆ ವರವಾಗದೆ ಅವು ಶಾಪ ಆಗ್ತವೆ ಅನ್ನುವಂಥ ಮಾತನ್ನು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಹೇಳಿದರು. ಭೋವಿ ಸಮಾಜವನ್ನು ಈ ನಿಟ್ಟಿನಲ್ಲಿ ಮೇಲೆತ್ತಲು ಜುಲೈ 2024ರಂದು ಜುಲೈ 20, 2024ರಂದು ಚಿತ್ರದುರ್ಗದಲ್ಲಿ ಭೋವಿ ಜನೋತ್ಸವ ಹಾಗೂ ನಮ್ಮ ಒಂದು 25ನೇ ವರ್ಷದ ದೀಕ್ಷಾ ರಜೋತ್ಸವ ಮಹೋತ್ಸವ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 3 ಲಕ್ಷ ಜನ ಸೇರುವಂಥ ನಿರೀಕ್ಷೆ ಇದೆ ಅನ್ನುವಂಥ ಮಾತನ್ನು ಚಿತ್ರದುರ್ಗದ ಇಮ್ಮಡಿ ಸಿದ್ದರಾಮೇಶ್ವರ ಭೋವಿ ಗುರುಮಠದ ಶ್ರೀಗಳು ಹೇಳಿದರು. ಆಮೇಲೆ ಪತ್ರಿಕಾ ಭವನದಲ್ಲಿ ಜರುಗಿರುವಂಥ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ಭೋವಿ ಸಮಾಜ ಸೇರಿದಂತೆ ಇತರೆ ಹಿಂದುಳಿದ ಸಮಾಜಗಳು ಸಮಾಜದ ಮುನ್ನೆಲೆಗೆ ಒಂದು ವೇಳೆ ಬರಬೇಕಾದ್ರೆ ಶೈಕ್ಷಣಿಕ ಮತ್ತು ಆರ್ಥಿಕ ಕ್ರಾಂತಿ ಆಗಲೇಬೇಕು. ಅಂದಾಗ ಮಾತ್ರ ವೈಜ್ಞಾನಿಕ ಮತ್ತು ವೈಚಾರಿಕ ಸಮಾಜವನ್ನಾಗಿ ಪರಿವರ್ತಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದರು. ಭೋವಿ ಸಮಾಜದಲ್ಲಿ 3 ವಿದ್ಯಾರ್ಥಿಗಳು UPSC ಪಾಸಾಗಿದ್ದಾರೆ. 7 ಜನ ಅಂದರೆ BJP ಮತ್ತು ಕಾಂಗ್ರೆಸ್ ಸೇರಿದಂತೆ 7 ಜನ ರಾಜಕಾರಣಿಗಳು, ಮಂತ್ರಿಗಳು ಮತ್ತು ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಅವರನ್ನು ಕೂಡ ಸನ್ಮಾನ ಮಾಡ್ತಾ ಇದ್ದೇವೆ. ಸಮಾಜದ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನ ಮಾಡಿ ಅವರನ್ನು ಪ್ರೋತ್ಸಾಹ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇದುವರೆಗೆ ಶ್ರೀಮಠದ ವತಿಯಿಂದ 10,000ಕ್ಕೂ ಹೆಚ್ಚು ಜನರಿಂದ ಒಂದು ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಂಡಿದ್ದೇವೆ. ಅದೇ ಒಂದು ಪದ್ಧತಿಯನ್ನು, ಪರಂಪರೆಯನ್ನು ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಪೂಜ್ಯರು ಹೇಳಿದರು. ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಎಸ್ ಅವರು ಮಾತನಾಡ್ತಾ,
ಭೋವಿ ಸಮಾಜದ ಅನೇಕ ಜನರು ಇಂದಿಗೂ ಕೂಡ ರಸ್ತೆ ಮೇಲೆ ಗುಡಿಸಲಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಗುಡಿಸಲು ಮುಕ್ತ ಸಮಾಜ ಮಾಡಲು ಪ್ರಯತ್ನ ಮಾಡಲಾಗ್ತಾ ಇದೆ. ಹೀಗಾಗಿ ಎಲ್ಲ ಜಿಲ್ಲೆಗಳಿಗೂ ಸಂಚಾರವನ್ನು ಮಾಡ್ತಾ ಇದ್ದೇನೆ. ಒಂದು ವೇಳೆ ನಾನು ಇವರನ್ನ ಗುಡಿಸಲು ಮುಕ್ತ ಸಮಾಜವನ್ನಾಗಿ ನಿರ್ಮಾಣ ಮಾಡದೇ ಇದ್ದರೆ ನಾನು ನಿಗಮ ಮಂಡಳಿ ಅಧ್ಯಕ್ಷರಾಗಿ ವೇಸ್ಟ್ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಕಳಕಳಿಯಿಂದ ಹೇಳ್ತಾರೆ. ಜುಲೈ 20ರ ಚಿತ್ರದುರ್ಗದ ಭೋವಿ ಸಮಾವೇಶ ಹಾಗೂ ಪೂಜ್ಯರ ದೀಕ್ಷಾ ರಾಜ್ಯತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಸಮಾಜಕ್ಕೆ ಹಿತವನ್ನು ಬಯಸುವ ನಿಟ್ಟಿನಲ್ಲಿ ಅನೇಕ ರೀತಿಯ ಚರ್ಚೆಗಳನ್ನು ಮಾಡಲಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. ಇದೇ ವೇಳೆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಮಾಣಿಕರಾವ್ ವಾಡೇಕರ್, ಪುಂಡಲಿಕ್ ನಿಂಗದಳಿಕರ್, ರಾಜ್ಕುಮಾರ್ ಶಿಂದೆ, ಸಂಜು ವಾಡೇಕರ್, ಲಕ್ಷ್ಮಣ ಭೋವಿ, ಸಂಜು ಒಡೆಯರ್, ನಾಗೇಶ್ ಶಿಂದೆ, ರವಿ ರಾಮ್ಲೆ, ವಿಜಯ್ ಪವಾರ್, ಧನರಾಜ್ ಒಡೆಯರ್, ದತ್ತು ಪವಾರ್, ನಾಗನಾಥ್ ಸಾಡಂಗಲೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನೋಡಿದಾಗ ವಿದ್ಯಾವಂತ ಸಮುದಾಯದ ಕೈಯಲ್ಲಿ ರಾಜರ ಆಳ್ವಿಕೆ, ರಾಜರನ್ನ ಆಳ್ವಿಕೆ ಮಾಡುವಂತಹ ರಾಜಗುರುಗಳು ಹಾಗೂ ಸ್ವಾತಂತ್ರ್ಯ ಭಾರತದ ನಂತರದಲ್ಲಿ ದೇಶವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆಳುತ್ತಿರುವಂಥದ್ದು ಯಾರಪ್ಪ ಅಂತಂದರೆ ವಿದ್ಯಾವಂತ ಸಮಾಜ ಅಂತೇಳಿ. ಕಾರಣ ಭೋವಿ ಸಮುದಾಯ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚು ಆದ್ಯತೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕಾದಂಥದ್ದು ನಮ್ಮ ಸಂಘ ಸಂಸ್ಥೆಗಳು. ಯಾವ ಸಮುದಾಯಕ್ಕೆ ಶಿಕ್ಷಣ ಸಿಗುತ್ತೋ ಆ ಶಿಕ್ಷಣ ಪಡೆದಂಥ ಸಮುದಾಯ ಮೂಢನಂಬಿಕೆ ಮತ್ತು ಕಂದಾಚಾರದಿಂದ ಹೊರಕ್ಕೆ ಬರುವಂತಹ ಪ್ರಯತ್ನವನ್ನು ಮಾಡುತ್ತೆ. ಯಾವ ಸಮುದಾಯಕ್ಕೆ ಶಿಕ್ಷಣ ಸಿಗುತ್ತೋ ಆ ಸಮುದಾಯಕ್ಕೆ ವಚನಗಳನ್ನು ಅಧ್ಯಯನ ಮಾಡುವಂತಹ ಶಕ್ತಿ ಸಿಗುತ್ತೆ. ಯಾವ ಸಮುದಾಯ ವಚನಗಳನ್ನು ಅಧ್ಯಯನವನ್ನು ಮಾಡುತ್ತೋ ತನ್ನಷ್ಟಕ್ಕೆ ತಾನೇ ತನ್ನೊಳಗಿರುವಂತಹ ಧರ್ಮ, ಮನೆ ಧರ್ಮ, ಮನಧರ್ಮ, ಆ ಧರ್ಮ ವಚನಗಳನ್ನು ಓದುವಂತಹ ಜನಗಳಿಗೆ ಸಿದ್ದರಾಮೇಶ್ವರರ ಒಕ್ಕಲು ಅಂತೇಳಿ ಕರೆಸ್ಕೊಳ್ಳುವಂಥ ಈ ಸಮುದಾಯಕ್ಕೆ ಒಂದು ಧರ್ಮ ಸಿಗುತ್ತೆ. ಅದೇ ವೈಜ್ಞಾನಿಕ ಮತ್ತು ವೈಚಾರಿಕ ಧರ್ಮ ಎನ್ನುವಂಥದ್ದು. ಯಾವಾಗ ಕಂದಾಚಾರ ಮತ್ತು ಮೂಢನಂಬಿಕೆಗಳಿಂದ ಹೊರಗೆ ಬರುತ್ತ ಸಮುದಾಯ ಶೋಷಣೆ ಮುಕ್ತ ಸಮುದಾಯವನ್ನು ನಾವು ಈ ವಾಸ್ತವ ದಿನಗಳಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಯಾವಾಗ ಶೋಷಣೆ ಮುಕ್ತ ಸಮುದಾಯವನ್ನು ಕಾಣಲಿಕ್ಕೆ ನಾವು ಕಾಣ ಬಯಸ್ತೀವೋ ಆವಾಗ ಸಮುದಾಯ ಮುಖ್ಯವಾಹಿನಿಗೆ ಬರ್ತಾ ಇದೆ ಅನ್ನುವಂಥದ್ದು. ನಾವು ಹೇಳ್ತಾ ಇರ್ತೀವಿ ಈ ಸಮುದಾಯಗಳಿಗೆ ಅಮ್ಮಗಳ ಜಾತ್ರೆ ಆಗಿರ್ಬೋದು, ಯಲ್ಲಮ್ಮನ ಜಾತ್ರೆ, ಹುಲಿಗೆಮ್ಮನ ಜಾತ್ರೆ, ಮಾರಮ್ಮನ ಜಾತ್ರೆ ಅಥವಾ ಯಾವುದೋ ಅಮ್ಮಗಳ ಜಾತ್ರೆ ಅದು ಬರವಾಗದೆ ಶಾಪ ಆಗಿದೆ ಎನ್ನುವಂತಹ. ನಮ್ಮ ಶ್ರಮಿಕ ವರ್ಗದ ಜಾತ್ರೆಗಳು ವರವಾಗದೆ ಶಾಪ ಆಗಿದ್ದಾವೆ ಅನ್ನೋದು. ಮೊದಲೆಲ್ಲ ಜಾತ್ರೆಗಳು ಅಂತಂದ್ರೆ ಜಾಗೃತಿಯ ತಾಣಗಳಾಗ್ತಾ ಇದ್ವು. ಅಲ್ಲಿ ಸಂಬಂಧಗಳನ್ನು ಬೀಸುವಂಥ ಕೆಲಸ, ಸಂಸ್ಕಾರವನ್ನು ತಿಳಿಸುವಂಥ ಕೆಲಸ, ಹಾಗೆ ಒಂದು ಅಭಿವೃದ್ಧಿಯ ದ್ಯೋತಕವಾಗಿ ಒಬ್ಬರು ನೋಡಿ ಬೆಳವಣಿಗೆಯ ಪೂರಕವಾಗಿ ಜಾತ್ರೆಗಳು ಒಂದು ಉನ್ನತೀಕರಣ ಕೇಂದ್ರವಾಗಿತ್ತು. ಆದರೆ ಇವತ್ತು ಜಾತ್ರೆಗಳು ಅಂತಂದ್ರೆ ಪ್ರತಿಷ್ಠೆಯ ಕೇಂದ್ರಗಳಾಗಿದ್ದಾವೆ. ಆ ಪ್ರತಿಷ್ಠೆಯ ಕೇಂದ್ರಗಳು ಏನಾಗ್ತಾ ಇದೆ ಅಂತಂದ್ರೆ ಕೇವಲ ಶ್ರಮಿಕ ವರ್ಗದವರಿಗೆ ಮಾತ್ರ ಆ ಪ್ರತಿಷ್ಠೆ ಅನ್ನುವಂಥದ್ದು ಬರ್ತಾ ಇದೆ. ಶ್ರಮಿಕ ವರ್ಗದವರ ಪ್ರತಿಷ್ಠೆಯನ್ನು ತೆಗೆದುಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ ಜಾತ್ರೆಗಳ ಹೆಸರಿನಲ್ಲಿ ಸಾಲದ ಶೂಲಕ್ಕೆ ಬೀಳ್ತಾ ಇದ್ದಾರೆ ಅನ್ನುವಂತಹದ್ದು. ಇಂತಹ ಸಾಲದ ಶೂಲಕ್ಕೆ ಬೀಳುವಂತಹ ಮೂಢನಂಬಿಕೆ ಕಂದಾಚಾರ ಜಾತ್ರೆಗಳಿಂದ ಹೊರಕ್ಕೆ ಬಂದು ವೈಜ್ಞಾನಿಕ ವೈಚಾರಿಕ ಧರ್ಮವನ್ನು ಅಳವಡಿಸಿಕೊಂಡಾಗ ನಾವು ಶೋಷಣೆ ಮುಕ್ತ ಸಮುದಾಯವನ್ನು, ವಿಶೇಷವಾಗಿ ಧಾರ್ಮಿಕ ಶೋಷಣೆ ಮುಕ್ತ ಸಮುದಾಯವನ್ನು ಕಾಣಸಿಗಲಿಕ್ಕೆ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಈ ರೀತಿ ಇರುವಂತಹ ಧಾರ್ಮಿಕ ಶೋಷಣೆ ಮುಕ್ತ ಸಮುದಾಯವನ್ನು ಕಂಡುಕೊಳ್ಳೋಕ್ಕೋಸ್ಕರನೇ ಒಂದು ಧಾರ್ಮಿಕ ಸ್ವಾತಂತ್ರ್ಯ ಸಾಂಕೇತಿಕ ಧಾರ್ಮಿಕ ಕೇಂದ್ರ ಬೇಕು ಅಂತೇಳಿ ಕಳೆದ 30 ವರ್ಷಗಳ ಕೆಳಗಡೆ ಭೋವಿ ಗುರುಪೀಠ ಸ್ಥಾಪನೆ ಆಗಿರುವಂತಹದ್ದು. ಹಿಂದೆ ಬಾಗಲಕೋಟೆಯ ಶರಣಬಸವ ಅಪ್ಪಂಗಳವರವರು ವಾಕ್ಸಿದ್ಧಿ ಪುರುಷರು, ದೃಷ್ಟಿ ಸಿದ್ಧಿ ಪುರುಷರು, ಹಸ್ತಸಿದ್ಧಿ ಪುರುಷರಿದ್ರು. ಅವರ ತರುವಾತ ಬಸವಾನಂದ ಸ್ವಾಮೀಜಿಯರು ಇಡೀ ರಾಜ್ಯಾದ್ಯಂತ ವಚನ ಜ್ಯೋತಿ ಯಾತ್ರೆಯನ್ನು ಮಾಡಿ ಭೋವಿ ಸಮುದಾಯವನ್ನು, ವಿಶೇಷವಾಗಿ ಭೋವಿ ಒಡ್ಡರ ಸಮುದಾಯವನ್ನು ಸಂಸ್ಕೃತಿ ಸಂಸ್ಕಾರದ ಅಡಿಯಲ್ಲಿ, ಅರ್ಥಾತ್ ಧಾರ್ಮಿಕತೆಯ ತಳಹಡಿಯಲ್ಲಿ ಸಂಘಟನೆಯನ್ನು ಮಾಡಿದಂತಹ ಶ್ರೇಯಸ್ಸು ಹಿರಿಯ ಬಸವಾನಂದ ಸ್ವಾಮೀಜಿಯವರಿಗೆ ಸಲ್ಲುತ್ತೆ. ಅಂತಹ ಪೀಠಕ್ಕೆ ನಾವು ಧಾರ್ಮಿಕತೆಯನ್ನ ಜವಾಬ್ದಾರಿ ವಹಿಸ್ಕೊಳ್ಬೇಕು ಅಂತೇಳಿ ಲಾಂಛನ ದೀಕ್ಷೆ ಪಡೆದುಕೊಂಡು 25 ವರ್ಷಗಳು ಸಂದಿರುವಂತಹದ್ದು. ಇಂತಹ 25 ವರ್ಷಗಳ ಒಂದು ಸ್ಮರಣೆಯ ದಿನವನ್ನಾಗಿಸುವಂತಹ ನಿಟ್ಟಿನಲ್ಲಿ ಒಂದು ಸಮಾರಂಭವನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಭಕ್ತರು ಎಲ್ಲರೂ ಸೇರಿಕೊಂಡು ಸಮಾಜಮುಖಿ ಸಮಾರಂಭವನ್ನಾಗಿಸಲಿಕ್ಕೆ, ಜನಮುಖಿ ಸಮಾರಂಭವನ್ನಾಗಿಸಲಿಕ್ಕೆ, ಜನಪರ ಆಲೋಚನೆಯನ್ನ
ಇಟ್ಕೊಂಡು ಕಾರ್ಯಾಗಾರಗಳನ್ನು ಮಾಡಲಿಕ್ಕೆ ಜನ ಜಾಗೃತಿಯನ್ನು ಮೂಡಿಸುವ ಹಿನ್ನೆಲೆಯಲ್ಲಿ ಈ ಸಮಾರಂಭವನ್ನ ಹಮ್ಮಿಕೊಂಡಿದ್ದಾರೆ. ಈ ಸಮಾರಂಭ ದೀಕ್ಷಾ ರಜತ ಮಹೋತ್ಸವ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಚಿತ್ರದುರ್ಗದಲ್ಲಿ ಜನಮುಖಿ ಕಾರ್ಯಕ್ರಮ ಆಗ್ತಾ ಇರುವಂತದ್ದು. ಈ ಸಮಾರಂಭದಲ್ಲಿ ಅತ್ಯಂತ ಮೇಲ್ವರ್ಗದ IAS ಅಧಿಕಾರಿ ಅಥವಾ ಸಚಿವ, ಈ ಸಮುದಾಯದ ಉನ್ನತ ಸ್ಥಾನದಲ್ಲಿರುವಂತಹ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, IAS KS ಆಗಿರ್ಬೋದು, ಅವರ ಆದಿಯಾಗಿ ಕಟ್ಟಿದ ಗೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಎಸ್ ರವಿಕುಮಾರ್ ಅಂತೇಳಿ ಇವತ್ತು ಕಲಬುರಗಿಯಿಂದ ನಾವು ಪ್ರವಾಸವನ್ನು ಕೈಗೊಂಡಿದ್ದೀವಿ. ಈ ರಾಜ್ಯಾದ್ಯಂತ ಪ್ರವಾಸ ಏನಪ್ಪ ಅಂದರೆ, ನಮ್ಮ ಗುರುಗಳಾದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು 25 ವರ್ಷಗಳು ಆಗಿ ಸಾನ್ನಿಧ್ಯ ಆಗಿ ಇವತ್ತು ದೀಕ್ಷೆಯನ್ನು ತೊಗೊಂಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಬೆಳ್ಳಿ ರಜತೋತ್ಸವವನ್ನು ಮಾಡ್ತಕ್ಕಂಥದ್ದಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಮುಖಂಡರು, ಸಮಾಜದ ಬಾಂಧವರು, ಎಲ್ಲ ಅಧಿಕಾರಿ ವರ್ಗದವರು, ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿ ಒಂದು ನಿರ್ಣಯಕ್ಕೆ ಬಂದಿದ್ವಿ. 20/7/2024 ಚಿತ್ರದುರ್ಗ ಮಠ ಗೋವಿಪೀಠ, ಇಡೀ ಕರ್ನಾಟಕಕ್ಕೆ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಗೋವಿಪೀಠದಲ್ಲಿ ನಾವು ಸುಮಾರು ಒಂದು 3 ರಿಂದ 4 ಲಕ್ಷ ಜನ ಅಂತ ಅಂದ್ಕೊಂಡಿದ್ವಿ. ಈಗ ಎಲ್ಲ ಕಡೆನೂ ಹೋದಾಗ ಭಾಳ ಅದ್ಧೂರಿಯಾಗಿ ಸ್ವಾಗತವನ್ನು ಬಯಸ್ತಾ ನಾವು